ವೆಲ್ಕಮ್ ಟು ಓಂ ಸ್ವಾದ್. ಗ್ರೀನ್ ಚಿಕನ್ ಮಾಡೋಣ. ಗ್ರೀನ್ ಚಿಕನ್ ಮಾಡಲು ಮೊದಲು ಮಿಕ್ಸಿ ಜಾರಿಗೆ 2 ಕಪ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಂತರ 1 ಕಪ್ ಪುದೀನ, 8 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ, 6 ರಿಂದ 7 ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ರುಬ್ಬಿಕೊಳ್ಳಿ. ನಂತರ ಇದಕ್ಕೆ 3 ರಿಂದ 4 ಚಮಚದಷ್ಟು ಮೊಸರನ್ನು ಹಾಕಿ ನುಣ್ಣಗೆ ರುಬ್ಬಿ. ಈಗ ಒಂದು ಪಾತ್ರೆಗೆ ಚೆನ್ನಾಗಿ ತೊಳೆದಿಟ್ಟಂತಹ 1.5 kgಯಷ್ಟು ಚಿಕನ್, 1 ಚಮಚ ಉಪ್ಪು, 3 ರಿಂದ 4 ಚಮಚದಷ್ಟು ಕೊತ್ತಂಬರಿ ಪುಡಿ, 2 ಚಮಚ ಸಣ್ಣ ಮೆಣಸಿನ ಪುಡಿ, 1 ಚಮಚ ಅರಿಶಿನ, 2 ಚಮಚ ಗರಂ ಮಸಾಲೆ ಪುಡಿಯನ್ನು ಹಾಕಿ, ನಂತರ ಇದಕ್ಕೆ 1 ಚಮಚದಷ್ಟು ವೆನಿಗರನ್ನು ಹಾಕಿ, ಈಗ ರುಬ್ಬಿಕೊಂಡಂತಹ ಗ್ರೀನ್ ಮಸಾಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಹಾಗೆಯೇ ಬಿಡಿ. ಈಗ ಒಂದು ಪಾತ್ರೆಗೆ 1 ಚಮಚದಷ್ಟು ಬೆಣ್ಣೆಯನ್ನು ಹಾಕಿ, ಅದಕ್ಕೆ 3 ರಿಂದ 4 ಚಮಚದಷ್ಟು ಎಣ್ಣೆಯನ್ನು ಹಾಕಿ, ಅದಕ್ಕೆ 1 ಇಂಚು ಚಕ್ಕೆ, 3 ಲವಂಗವನ್ನು ಹಾಕಿ, ನಂತರ ಮ್ಯಾರಿನೇಟ್ ಮಾಡಿರುವಂತಹ ಗ್ರೀನ್ ಚಿಕನನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಬೇವಿನ ಎಲೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಿದ ನಂತರ ಕೊನೆಯಲ್ಲಿ 1 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಕರವಾದ ಗ್ರೀನ್ ಚಿಕನ್ ರೆಡಿ. ಇದನ್ನು ನಾವು ಪರೋಟ ಅಥವಾ ದೋಸೆಯೊಂದಿಗೆ ತಿನ್ನಲು ತುಂಬ ರುಚಿಕರವಾಗಿರುತ್ತದೆ. ಲೈಕ್ ಮಾಡಿ, ಫಾಲೋ ಮಾಡಿ.